ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತ ಕೋರುತ್ತಾ. ಈಗಾಗಲೇ ನಿಮ್ಗೆ ಗೊತ್ತಿರಬಹುದು SSC GD ಯ ಎಲ್ಲ ಫಿಸಿಕಲ್ ಇರ್ತಕ್ಕಂಥದ್ದು ಕಂಡಕ್ಟ್ ಮಾಡಲಾಗಿದೆ. ಆಮೇಲೆ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಅಭ್ಯರ್ಥಿಗಳು SSC GD ಯ ಫಿಸಿಕಲ್ ರಿಸಲ್ಟ್ ಇರ್ತಕ್ಕಂಥದ್ದು ಯಾವಾಗ ಬರ್ತೈತೆ ಅಂತ ಹೇಳಿ ಕಾಯ್ಕೋತ್ ಕುಂತೇರಿ. ಯಾವಾಗ ಬರ್ತೈತಿ ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತಾ ಇದ್ದೇವೆ. 99% ಆ ಡೇಟ್ಗೆ ಬರುವಂತಹ ಚಾನ್ಸಸ್ ಕೂಡ ಇದೆ. ಆಮೇಲೆ ಅದ್ರ ಜೊತೆಗೆ ನಿಮ್ಮ ಮೆಡಿಕಲ್ ಇರುವಂತದ್ದು ಯಾವಾಗ ಸ್ಟಾರ್ಟ್ ಆಗುತ್ತೆ, ಎಷ್ಟು ಜನರಿಗೆ ಮೆಡಿಕಲ್ಗೆ ಕರೀತಾರೆ, ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿ ನಿಮ್ಗೆ ನೀಡ್ತಾ ಇದ್ದೇನೆ. ಈಗಾಗಲೇ ಥಂಬ್ನೇಲ್ದಲ್ಲಿ ನೀವು ನೋಡಿರಬಹುದು, ಈ ಒಂದು ರಿಸಲ್ಟ್ ಇರುವಂತದ್ದು 2 ರಿಂದ 3 ದಿನಗಳ ಒಳಗಡೆನೆ ಬರುವಂತಹ ಸಾಧ್ಯತೆ ಇದೆ. ಇವತ್ತು ನಾನು ಈ ವಿಡಿಯೋವನ್ನ ಮಾಡ್ತಾ ಇರುವಂತದ್ದು 6-10-2025 ಈ ವಿಡಿಯೋವನ್ನ ಮಾಡ್ತಾ ಇದ್ದೀರಿ. ಯಾವಾಗ ಬರುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಓಕೆನಾ? ಮೆಡಿಕಲ್ ಕಟ್ ಆಫ್ ಡೇಟ್ ಇರ್ತಕ್ಕಂಥದ್ದು ಯಾವಾಗ ಬರ್ತೈತಿ ಅಂತ ಹೇಳಿ ರಿಸಲ್ಟ್. ಅದಕ್ಕಿಂತ ಮುಂಚೆ SSC GD 2026 ಒಂದು ವೇಕೆನ್ಸಿಗಳು ಬರ್ತಾ ಇದಾವೆ. ವೇಕೆನ್ಸಿಗಳು ಇರುವಂತದ್ದು ನವೆಂಬರ್ 2025 ಅಪ್ಲಿಕೇಶನ್ಸ್ ಗಳು ಸ್ಟಾರ್ಟ್ ಆಗ್ತವೆ. ಹೌದಾ? ಈಗಾಗಲೇ ಇದ್ರ ಬಗ್ಗೆ ನಿಮಗೆ ಮಾಹಿತಿ ಗೊತ್ತಿರಬಹುದು. ಗೊತ್ತಿಲ್ಲ ಅಂತಂದ್ರೆ ಈಗ ನೀವು ತಿಳ್ಕೊಳ್ರಿ. ನವೆಂಬರ್ ದಲ್ಲಿ ಅಂತಂದ್ರೆ ಈಗ ಅಕ್ಟೋಬರ್ ಮುಂದಿನ ತಿಂಗಳದಿಂದಲೇ ಅಪ್ಲಿಕೇಶನ್ಸ್ ಗಳು ಸ್ಟಾರ್ಟ್ ಆಗ್ತವೆ. 2026 ಒಂದು ಅಪ್ಲಿಕೇಶನ್ಸ್ ಗಳು. ಇದರಲ್ಲಿ ಮಿನಿಮಮ್ ಇರ್ತಕ್ಕಂಥದ್ದು 50,000 ಪ್ಲಸ್ ವೇಕೆನ್ಸಿಗಳು ಬರುವಂತಹ ಸಾಧ್ಯತೆಗಳಿದಾವೆ. ಈ ಒಂದು ವೇಕೆನ್ಸಿದಲ್ಲಿ ನೀವು ಈಗಾಗಲೇ ಇದ್ರೊಳಗೆ ನಿಮ್ದು ಸೆಲೆಕ್ಷನ್ ಆಗ್ಲಿಲ್ಲ ಅಂದ್ರೆ, ಈಗೇನ್ ಮೆಡಿಕಲ್ ಕಟ್ ಆಫ್ ಬರ್ತೈತಿ ಅದ್ರಲ್ಲಿ ನಿಮ್ ಸೆಲೆಕ್ಷನ್ ಆಗ್ಲಿಲ್ಲ ಅಂತಂದ್ರ ಈ ಒಂದು ವೇಕೆನ್ಸಿಗೆ ನೀವು ತಯಾರನ್ನ ಈಗ್ಲಿಂದಲೇ ನಡೆಸಿದ್ರೆ ಮಾತ್ರ ನಿಮ್ಮ ಸೆಲೆಕ್ಷನ್ ಆಗ್ತೈತಿ. ಅದ್ರ ಸಲುವಾಗಿಯೇ ನಾವು SSC GD ಅಭ್ಯರ್ಥಿಗಳಿಗೆ ಕನ್ನಡ ಭಾಷೆಯಲ್ಲಿ ಒಂದು ಕಂಪ್ಲೀಟ್ ಕೋರ್ಸ್ ಅನ್ನ ತಂದೇವಿ. ಇದು ಓನ್ಲಿ ನಿಮ್ಗ 1800 rupees ಅಲ್ಲಿ ಸಿಗಾಕತೈತಿ. ಇದರಲ್ಲಿ ನಿಮ್ಗ GK, ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ ಮತ್ತು ಹಿಂದಿ ಈ ಎಲ್ಲ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ಸಿಗ್ತಾವು. ರೆಕಾರ್ಡೆಡ್ ಕ್ಲಾಸಸ್ ಗಳ ಒಂದು ಲಾಭ ಏನು ಅಂತಂದ್ರೆ, ನೀವು ಈ ಕ್ಲಾಸಸ್ ಗಳನ್ನ ಯಾವಾಗ ಬೇಕಾದವಾಗ ನೋಡಬಹುದು. ವ್ಯಾಲಿಡಿಟಿ ಇರುವಂತದ್ದು ಈ ಒಂದು ಕೋರ್ಸ್ ನಿಮ್ಮ 2026 ಎಕ್ಸಾಮ್ ಮುಗಿಯೋವರೆಗೂ ಕೂಡ ಇದರ ವ್ಯಾಲಿಡಿಟಿ ಇರ್ತೈತಿ. ಅದು 6 ತಿಂಗಳಾಗಿರ್ಬಹುದು, 8 ತಿಂಗಳಾಗಿರ್ಬಹುದು ಅಥವಾ 1 ವರ್ಷ ಆಗಿರ್ಬಹುದು. ಅದರ ವ್ಯಾಲಿಡಿಟಿ ಇರುವಂತದ್ದು ಒಂದು ಎಕ್ಸಾಮ್ ಮುಗಿಯೋವರೆಗೂ ಕೂಡ ನಾವು ನಿಮ್ಗೆ ಕೊಡ್ತಾ ಇದ್ದೇವೆ. ಇದ್ರ ಜೊತೆಗೆ ನಿಮ್ಗೆ PDF ನೋಟ್ಸ್ ಇರ್ತೈತಿ, ಮಾಕ್ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಇದೀವಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೊಡ್ತೇವಿ. ಅದ್ರ ಜೊತೆಗೆ ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಕೂಡ ನಿಮ್ಗೆ ಈ ಒಂದು ಪ್ಯಾಕೇಜ್ ಅಲ್ಲಿ ಸಿಗ್ತಾ ಇದೆ. ಈ ಒಂದು ಕೋರ್ಸ್ ತಗೋಬೇಕು ಅಂತಂದ್ರೆ ಇಲ್ಲಿ ಒಂದು ನಾವು ವಾಟ್ಸ್ಆಪ್ ನಂಬರ್ ಅನ್ನ ಕೊಟ್ಟೇವಿ. 8861927838 ನಂಬರ್ ಕೊಟ್ಟೇವಿ. ಈ ವಾಟ್ಸ್ಆಪ್ ನಂಬರ್ಗೆ ನೀವು SSC GD 2026 ಅಂತ ಹೇಳಿ ಒಂದು ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಿದ್ರ ಅಂತಂದ್ರ ನಾವು ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವಿ. ಈ ಸ್ಕ್ಯಾನರ್ ಅನ್ನ ಬಳಸ್ಕೊಂಡು ನೀವು ಫೀಸ್ ಅನ್ನ ಪೇಡ್ ಮಾಡಿ ಒಂದು ಸ್ಕ್ರೀನ್ ಶಾಟ್ ಅನ್ನ ಕಳಿಸ್ಬೇಕು ನಮ್ಗೆ. ಇದ ನಂಬರ್ಗೆ ಸ್ಕ್ರೀನ್ ಶಾಟ್ ಕಳಿಸಿದ ಮೇಲೆ ನಾವು ನಿಮ್ಗ ಎಲ್ಲ ಕ್ಲಾಸಸ್ಗಳು, PDF ನೋಟ್ಸ್ ಎಲ್ಲವುಗಳನ್ನ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಶೇರ್ ಮಾಡ್ತೀವಿ, ಕಳಿಸ್ಕೊಡ್ತೀವಿ. ಈ ಎಲ್ಲಾ ಕ್ಲಾಸಸ್ಗಳು ಯೂಟ್ಯೂಬ್ ದೊಳಗನ್ನ ಓಪನ್ ಆಗ್ತಾವು. ಬಟ್ ಎಲ್ಲಾ ಕ್ಲಾಸಸ್ಗಳು ಲಾಕ್ ಇರೋದರಿಂದ ಬೇರೆಯವರಿಗೆ ನೀವು ಈ ಕ್ಲಾಸಸ್ ಗಳನ್ನ ಸೆಂಡ್ ಮಾಡಿದ್ರಂದ್ರ, ಶೇರ್ ಮಾಡಿದ್ರಂತಂದ್ರ ಅವ್ರ ಮೊಬೈಲ್ ದಲ್ಲಿ ಅವು ಓಪನ್ ಆಗಂಗಿಲ್ಲ. ಓಕೆನಾ? ನಿಮಗ್ ಮಾತ್ರ ಓಪನ್ ಆಗ್ತವೆ. ಈ ರೀತಿ ಇರುವಂತಹ ಒಂದು ಪ್ಯಾಕೇಜ್ ನಮ್ಮಲ್ಲಿ ಐತಿ. ಬೇಗನೆ ನೀವು ತಗೊಂಡು ನಿಮ್ಮ ಸ್ಟಡಿಯನ್ನ ಮಾಡಬಹುದು. ಓಕೆ, ಈಗ ನಾವು ಬರೋಣ ಈ ಒಂದು ರಿಸಲ್ಟ್ ಇರ್ತಕ್ಕಂಥದ್ದು ಯಾವಾಗ ಬರಬಹುದು ಅಂತ ಹೇಳಿ. ಮೆಡಿಕಲ್ ಈಗಾಗಲೇ ಬಹಳ ಜನ ಕೇಳಾಕತ್ತಿದ್ರು ಕಟ್ ಆಫ್ ಬಗ್ಗೆ ಏನು ಅಂತೇಳಿ. ಅಂದ್ರ ಎಷ್ಟು ಕಟ್ ಆಫ್ ಹೈ ಆಗಬಹುದು, ಫಿಸಿಕಲ್ ಗೆ ಏನ್ ಬಂದೈತಿ ಕಟ್ ಆಫ್, ಅದು ಮೆಡಿಕಲ್ ಕಟ್ ಆಫ್ ಗೆ ಎಷ್ಟು ಜಂಪ್ ಆಗ್ಬಹುದು ಅಂತೇಳಿ. ಈಗಾಗಲೇ ನಾನು ಒಂದು ಅಂದಾಜಿನ ಪ್ರಕಾರ 2 ರಿಂದ 4 ಮಾರ್ಕ್ಸ್ ಗಳು ಇರ್ತಕ್ಕಂಥದ್ದು ಹೆಚ್ಚಾಗುವಂತ ಸಾಧ್ಯತೆ ಇದಾವ ಅಂತ ಹೇಳಿ. ಅಷ್ಟ ಹೆಚ್ಚಾಗ್ತೈತಿ 99%. ಎಲ್ಲೋ ಅಪ್ಪಿ ಮಿಸ್ ಆಗಿ ಒಂದ್ ಸ್ವಲ್ಪ ಹೆಚ್ಚಾಗ್ಬಹುದು ಅಥವಾ ಅದಕ್ಕಿಂತ ಕಡಿಮೆನೂ ಕೂಡ ಆಗಬಹುದು. ಓಕೆ, ಈಗ ಎಲ್ಲರೂ ಕೂಡ ಹೋಪ್ ಇಟ್ಕೊಳ್ರಿ, ಎಲ್ಲರದು ಕೂಡ ಮೆಡಿಕಲ್ ಬರ್ತೈತಿ ಅಂತೇಳಿ. ಎಲ್ಲೋ ಒಂದು ಮೇಲ್ಸ್ ಗಳಲ್ಲಿ ಒಂದು ಇಲ್ಲ ಅಂತಂದ್ರೆ ಒಂದು 200 ರಿಂದ 300 ಜನ ಮಾತ್ರ ಹೊರಗೆ ಹೋಗ್ತಾರೆ. ಫಿಸಿಕಲ್ ಕ್ಲಿಯರ್ ಆದ್ರೂ ಕೂಡ ಹೊರಗಡೆ ಹೋಗ್ತಾರೆ, ಇಲ್ಲ ಅಂತಲ್ಲ. ಆಮೇಲೆ ಫಿಮೇಲ್ಸ್ ಗಳಲ್ಲಿ ಒಂದು 100ರವರೆಗೆ ಹುಡುಗಿಯರು ಹೊರಗಡೆ ಹೋಗ್ತಾರೆ. ಓಕೆ, ಇಷ್ಟು ಬಿಟ್ರೆ ಉಳಿದಿರ್ತಕ್ಕಂತಹ ಎಲ್ಲರದು ಕೂಡ ಏನಾಗುತ್ತೆ, ಫಿಸಿಕಲ್ ಆಗಿರ್ತಕ್ಕಂತಹ ಎಲ್ಲ ಅಭ್ಯರ್ಥಿಗಳ ಮೆಡಿಕಲ್ ಇರ್ತಕ್ಕಂಥದ್ದು ಬಂದೇ ಬರ್ತೈತಿ. 99% ಫೈನಲ್ ಅವ್ರದ್ದು ಸೆಲೆಕ್ಷನ್ ಆಗುವಂತಹ ಚಾನ್ಸಸ್ ಕೂಡ ಇಲ್ಲಿ ಬಹಳಷ್ಟು ಇರ್ತವೆ. ಈಗ ಇಲ್ಲಿ ಮೆಡಿಕಲ್ ಡೇಟ್ ಇರ್ತಕ್ಕಂಥದ್ದು ಯಾವಾಗ ಬರ್ಬಹುದು, ಮೆಡಿಕಲ್ ಕಟ್ ಆಫ್ ರಿಸಲ್ಟ್ ಇರ್ತಕ್ಕಂಥದ್ದು ನೋಡ್ರಿ. ಇವತ್ತು 6ನೇ ತಾರೀಕಿಗೆ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ನಿಮ್ಮ ಒಂದು
ಡೇಟ್ ಇರ್ತಕ್ಕಂಥದ್ದು ಈ ರಿಸಲ್ಟ್ ಇರ್ತಕ್ಕಂಥದ್ದು ಇದರ ರಿಸಲ್ಟ್ ಇರ್ತಕ್ಕಂಥದ್ದು ಬರುವಂತಹ ಸಾಧ್ಯತೆಗಳು ಏನು ಅಂತಂದ್ರ ನಾಳೆ ಬಹಳಷ್ಟು ಸಾಧ್ಯತೆ ಇದೆ ನಿಮ್ಮ ರಿಸಲ್ಟ್ ಬರುವಂತದ್ದು. 7ನೇ ತಾರೀಕಿಗೆ ನಿಮ್ಮ ರಿಸಲ್ಟ್ ಬರುವಂತದ್ದು ಸಾಧ್ಯತೆ ಇದೆ. ಇದನ್ನ ಬಿಟ್ರ 8ನೇ ತಾರೀಕಿಗೆ 100% ಬರುವಂತಹ ಸಾಧ್ಯತೆ ಇಲ್ಲಿ ಇದೆ. 7 ಇಲ್ಲಾಂದ್ರೆ 8ನೇ ತಾರೀಕಿಗೆ ರಿಸಲ್ಟ್ ಬರ್ತೈತಿ. ಅಂದ್ರೆ ಯಾರ್ಯಾರ ಮೆಡಿಕಲ್ ಗೆ ಸೆಲೆಕ್ಟ್ ಆಗ್ಯಾರ ಅನ್ನೋದು ಗೊತ್ತಾಗ್ತೈತಿ. ಇವತ್ತು 6ನೇ ತಾರೀಕು, ನಾಳೆ ಇಲ್ಲಾಂದ್ರೆ ನಾಡ್ದು ನಿಮ್ಗ ಗೊತ್ತಾಗ್ತೈತಿ. ಇದಾದ್ಮೇಲೆ ಮೆಡಿಕಲ್ ಇರುವಂತದ್ದು ಯಾವಾಗ ಸ್ಟಾರ್ಟ್ ಆಗ್ತವೆ? ಮೆಡಿಕಲ್ ಸ್ಟಾರ್ಟ್ ಆಗುವಂತದ್ದು ಯಾವಾಗ ಅಂತಂದ್ರ 15/10/2025 ನಿಮ್ಮ ಮೆಡಿಕಲ್ ಟೆಸ್ಟ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಆಗ್ತೈತಿ. ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಎಲ್ಲ ಕರೆಕ್ಟ್ ಮಾಡಿ ಇಟ್ಕೊಳ್ರಿ. ಈ ಏನ್ ಮೆಡಿಕಲ್ ಗೆ ಹೋಗ್ತೀರಿ ಅವಾಗನೇ ಮೆಡಿಕಲ್ ಚೆಕ್ಅಪ್ ಆಗ್ತೈತಿ, ಅದ್ರ ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಕೂಡ ಚೆಕ್ಅಪ್ ಆಗ್ತವೆ. ಸೊ ಎಲ್ಲರೂ ಕೂಡ ತಯಾರಾಗಿ ಇರ್ರಿ ಈಗ. ಓಕೆನಾ? 15ನೇ ತಾರೀಕಿನಿಂದ ಸ್ಟಾರ್ಟ್ ಆಗುವಂತ ಸಾಧ್ಯತೆ ಐತಿ. ಇದು 99% 100 ಹೇಳಂಗಿಲ್ಲ ನಾನು, 99% 15ನೇ ತಾರೀಕಿನಿಂದ ಸ್ಟಾರ್ಟ್ ಆಗುವಂತ ಸಾಧ್ಯತೆ ಐತಿ. ರಿಸಲ್ಟ್ 7 ಇಲ್ಲಾಂದ್ರೆ 8ನೇ ತಾರೀಕಿಗೆ ಬರ್ತೈತಿ. ಓಕೆ, ಇದಾದ್ಮೇಲೆ ಡಾಕ್ಯುಮೆಂಟ್ಸ್ ಗಳು ಯಾವ್ಯಾವ ತಗೋಬೇಕು, ಏನೇನು ಇರಬೇಕು ಅಂತ ಈಗಾಗಲೇ ನಾನು ವಿಡಿಯೋ ಬಹಳಷ್ಟು ಮಾಡೀನಿ. ಅದು ವಿಡಿಯೋಸ್ ಗಳನ್ನ ನೀವು ನೋಡಬಹುದು, ನಮ್ಮ ಯೂಟ್ಯೂಬ್ ಚಾನೆಲ್ ದಲ್ಲಿ ಇದಾವೆ. ಅದರಲ್ಲಿ ಮುಖ್ಯವಾಗಿ ನೀವು ತಗೋಬೇಕಾಗಿರುವಂತದ್ದು ಏನು ಅಂತಂದ್ರೆ 10th ಮಾರ್ಕ್ಸ್ ಕಾರ್ಡ್ ಇರಬೇಕು. ನೀವು ನಿಮ್ದು PUC ಆಗೈತಿ ಅಂತ ಹೇಳಿ ನೀವು ಅಪ್ಲಿಕೇಶನ್ ದಲ್ಲಿ ಹಾಕಿದ್ರೆ PUC ಇದಿರ್ಬೇಕು, ಒರಿಜಿನಲ್ ಮಾರ್ಕ್ಸ್ ಕಾರ್ಡ್. ಅದ್ರ ಜೊತೆಗೆ ನಮ್ದು ಡಿಗ್ರಿ ಆಗೈತಿ ಅಂತ ಹೇಳಿ ನೀವು ಅಪ್ಲಿಕೇಶನ್ ದಲ್ಲಿ ತುಂಬಿದ್ರಂದ್ರೆ ಡಿಗ್ರಿಯೇ ಎಲ್ಲ ಮಾರ್ಕ್ಸ್ ಕಾರ್ಡ್ ನಿಮ್ದು ಇರಲೇಬೇಕು. ಹೌದಾ? ಡಿಗ್ರಿ ಫೈನಲ್ ಇಯರ್ ಇತ್ರಿ ನಂದು, ಅವಾಗ ಅದಕ್ಕ ಹಾಕಿದ್ನಿ ನಾನು. ಇನ್ನು ನಂದು ರಿಸಲ್ಟ್ ಬಂದಿಲ್ಲ ಅಂತಂದ್ರೆ ಅವ್ರು ಕೇಳಂಗಿಲ್ಲ. ಇದು 10th ಮೇಲೆನ ಐತಿ ಸೆಲೆಕ್ಷನ್, ಬಟ್ ನೀವು ಅಲ್ಲಿ ಹಾಕಿರಂತಂದ್ರೆ ಅಲ್ಲಿ ನೀವು ತೋರಿಸ್ಬೇಕಾಗ್ತೈತಿ. ಇದು ಮಾರ್ಕ್ಸ್ ಕಾರ್ಡ್ ಗಳ ಬಗ್ಗೆ ಆಯ್ತು. ಇದಾದ್ಮೇಲೆ ನೀವು OBC ಇದ್ರ OBC ಸರ್ಟಿಫಿಕೇಟ್ ಸೆಂಟ್ರಲ್ ಗೌರ್ಮೆಂಟ್ ಅದು ಇಂಗ್ಲಿಷ್ ಆಗಿರ್ಬೇಕು ಕಂಪಲ್ಸರಿ, ಇಲ್ಲಾಂದ್ರೆ ರಿಜೆಕ್ಟ್ 100% ಆಗ್ತೈತಿ. ಆಮೇಲೆ SC ST ಇದ್ರ ಅಂತಂದ್ರೆ ಇದು ಕೂಡ ಇಂಗ್ಲಿಷ್ ದಲ್ಲಿ ನಮ್ಮ ಸ್ಟೇಟ್ ಗೌರ್ಮೆಂಟ್ ದೊಳಗೆ ಕೊಡ್ತಾರ ನಿಮ್ಗ. SC ST ಇದನ್ನು ಕೂಡ ಇಲ್ಲಿ ನೀವು ತೆಗೆಸ್ಕೋಬೇಕಾಗ್ತೈತಿ. EWS ಇದ್ರೆ EWS ಸರ್ಟಿಫಿಕೇಟ್ ಕೂಡ ನಿಮ್ದು ಈ ವರ್ಷದ ಚಾಲ್ತಿ ಇರ್ತಕ್ಕಂಥದ್ದು ಇರಬೇಕು. EWS ಈ ವರ್ಷದ್ದು ಅಂತಂದ್ರೆ 2025-26ನೇ ಸಾಲಿನ EWS ಸರ್ಟಿಫಿಕೇಟ್ ಇರ್ಬೇಕಾಗ್ತತಿ. ನೀವು ಅಪ್ಲಿಕೇಶನ್ ಹಾಕುವಾಗ ಹಿಂದಿನ ವರ್ಷದ್ದಿತ್ತು ಅದನ್ನು ಕೂಡ ತಗೊಂಡು ಹೋಗ್ಬೇಕು ನೀವು ವೆರಿಫಿಕೇಶನ್ಗೆ. ಆಮೇಲೆ ಈಗ ಹೊಸ ತೆಗ್ಸಿರ್ತೀರಿ ಅದನ್ನು ಕೂಡ ನೀವು ತಗೊಂಡು ಹೋಗ್ಬೇಕು EWS ಕ್ಯಾಂಡಿಡೇಟ್ಸ್ ಗಳು. ಓಕೆ, ಆಮೇಲೆ ಈಗ ಏನ್ OBC ದವ್ರು ಇರ್ತಕ್ಕಂಥವ್ರು ಏನು ಅಂತಂದ್ರೆ ನಿಮ್ದು 3 ವರ್ಷ ಹಳೇದಿರ್ತಕ್ಕಂತಹ ಸರ್ಟಿಫಿಕೇಟ್ ಇತ್ತು ಅಂತಂದ್ರ ನಡಿತೈತಿ. ಇರ್ಲಿಲ್ಲಪ್ಪ, ನೀವು ಅಪ್ಲಿಕೇಶನ್ ಹಾಕುವಾಗ 3 ವರ್ಷಕ್ಕಿಂತ ಕಡಿಮೆ ಇತ್ತು, 2.5 ವರ್ಷ ಇತ್ತು, ಬಟ್ ಈಗ ಎಕ್ಸ್ಪೈರ್ ಆಗಿತ್ತು, 3 ವರ್ಷಕ್ಕಿಂತ ಹಳೇದಾಗಿತ್ತು ಅಂದ್ರೆ ಹೊಸಾದು OBC ತೆಗಸ್ರಿ. ಆಮೇಲೆ ಹಳೇದು ತಗೊಂಡು ಹೋಗ್ಬೇಕು, ಹೊಸಾದು ತಗೊಂಡು ಹೋಗ್ಬೇಕು, ಎರಡು ಕೂಡ ತಗೊಂಡು ಹೋಗ್ಬೇಕಲ್ಲಿ ವೆರಿಫಿಕೇಶನ್ ಒಳಗೆ. ಓಕೆ, ಇದು ಮಾರ್ಕ್ಸ್ ಕಾರ್ಡ್ ಆಯ್ತು, ಆಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ಆಯ್ತು. ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರ ಡೊಮೆಸಿಲ್ ಸರ್ಟಿಫಿಕೇಟ್ ಕೂಡ ಎಲ್ಲರೂ ಇಂಗ್ಲಿಷ್ ದಲ್ಲಿನ ತೆಗೆಸಿರ್ಬೇಕು. ಡೊಮೆಸಿಲ್ ಸರ್ಟಿಫಿಕೇಟ್ ಇಂಗ್ಲಿಷ್ ದೊಳಗನೆ ಇರಬೇಕು. ಸೊ ಇವು ಮುಖ್ಯವಾಗಿರುವಂತಹ 3 ಸರ್ಟಿಫಿಕೇಟ್ ಗಳು ನಿಮ್ಮಲ್ಲಿ ಇರ್ಬೇಕಾಗ್ತೈತಿ. ಜನರಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಈ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗೋದಿಲ್ಲ, ಓನ್ಲಿ 10th ಮಾರ್ಕ್ಸ್ ಕಾರ್ಡ್ ಗಳು ಎಲ್ಲಾನು, ಆಮೇಲೆ ಡೊಮೆಸಿಲ್ ಇರ್ತಕ್ಕಂಥದ್ದು ಬೇಕಾಗ್ತೈತಿ. ಓಕೆ, ಇಷ್ಟು ಏನು ಅಂತಂದ್ರೆ ಮುಖ್ಯವಾಗಿರುವಂತಹ ಸರ್ಟಿಫಿಕೇಟ್, ಒರಿಜಿನಲ್ ಸರ್ಟಿಫಿಕೇಟ್ ಗಳು ನಿಮ್ಗೆ ನಿಮ್ ಹತ್ರ ಇರ್ಬೇಕು, ತಯಾರು ಮಾಡಿ ಇಟ್ಕೊಳ್ರಿ. ಆಮೇಲೆ ಡೇಟ್ ಬಿಟ್ಟ ಮೇಲೆ ಏನೇನ್ ತಗೊಂಡು ಹೋಗ್ಬೇಕು ಏನೇನಿಲ್ಲ ಅದೆಲ್ಲ ನಿಮ್ಗೆ ಹೇಳ್ತಾರು. ಅಡ್ಮಿಟ್ ಕಾರ್ಡ್ ಅಲ್ಲಿ ಇರ್ತೈತಿ, ಅದನ್ನು ಕೂಡ ನಾವು ವಿಡಿಯೋ ಮಾಡಿ ಹೇಳ್ತೇವಿ. ಆದ್ರೆ ಇಷ್ಟಂತೂ ಈಗ ನಿಮ್ ಹತ್ರ ಇರ್ಲೇಬೇಕಾಗತ್ತೆ. ಇದು ಸರ್ಟಿಫಿಕೇಟ್ ಗಳ ಬಗ್ಗೆ ಆಯ್ತು. ಓಕೆ, ಈಗ ಡೇಟ್ ಬಗ್ಗೆ ಹೇಳಿದೆ ನಾನು. ಆಮೇಲೆ 2 ರಿಂದ 3 ದಿನಗಳ ಒಳಗಡೆ ನಿಮ್ಮ ರಿಸಲ್ಟ್ ಬರ್ತೈತಿ, ಕಾಯಿರಿ. ರಿಸಲ್ಟ್ ಬಂದ ತಕ್ಷಣವೇ ನಾವು ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಮೆಸೇಜ್ ಹಾಕ್ತೇವಿ, ವಾಟ್ಸ್ಆಪ್ ಚಾನೆಲ್ ದಲ್ಲಿ ಮೆಸೇಜ್ ಅನ್ನ ಹಾಕ್ತೇವಿ. ಯಾರ್ಯಾರು ಸೆಲೆಕ್ಷನ್ ಆಗೈತಿ ಎಲ್ಲ PDF ಗಳನ್ನ ಸೆಂಡ್ ಮಾಡ್ತೇವಿ. ಅದರ ಲಿಂಕ್ ಯಾವ್ದ್ರದ್ದು ನಮ್ಮ ಟೆಲಿಗ್ರಾಮ್ ಗ್ರೂಪ್ದು ಆಮೇಲೆ ವಾಟ್ಸ್ಆಪ್ ಚಾನೆಲ್ದು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಒಳಗ ಕೆಳಗಡೆ ಇರ್ತೈತಿ. ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ ನಮ್ಮ ಯೂಟ್ಯೂಬ್ ವಾಟ್ಸ್ಆಪ್ ಚಾನೆಲ್ ಆಮೇಲೆ ಅದ್ರ ಜೊತೆಗೆ ಟೆಲಿಗ್ರಾಮ್ ಚಾನೆಲ್ ಎರಡುಗಳಿಗೆ ಜಾಯಿನ್ ಆಗ್ರಿ. ಅಲ್ಲಿ ಎಲ್ಲ ಮಾಹಿತಿ ನಿಮ್ಗೆ ಸಿಗ್ತಿರ್ತೈತಿ. ಓಕೆನಾ? ಸೊ ಇದಿಷ್ಟು ಮಾಹಿತಿ. ಆಮೇಲೆ ಈಗ ಇನ್ನೂ ಏನು ಅಂತಂದ್ರೆ 2026 ಏನು ವೇಕೆನ್ಸಿಗಳು ಬರಾಕತ್ತಾವು ನವೆಂಬರ್ 2025 ಈ ಒಂದು ವೇಕೆನ್ಸಿಗಳ ಬಗ್ಗೆ ಒಂದು ವಿಡಿಯೋ ಬಹಳ ಬೇಗನೆ ನಿಮ್ಗೆ ಮಾಡ್ತೇನೆ. ಎಷ್ಟು ವೇಕೆನ್ಸಿಗಳು ಬರ್ತಾವೆ ನಮ್ಮ ಕರ್ನಾಟಕದಲ್ಲಿ, ಎಷ್ಟು ಇರಬಹುದು ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್, ಆಮೇಲೆ ತಯಾರಿಯನ್ನ ಹೆಂಗ್ ಮಾಡ್ಬೇಕು ಈ ಒಂದು ಜಾಬ್ಗೆ, ಆಮೇಲೆ ಎಷ್ಟು ಕಾಂಪಿಟೇಷನ್ ಆಗ್ಲಿಕ್ಕೆ ಹೋಗಾಕತ್ತೈತಿ
26ರ ವೇಕೆನ್ಸಿಗಳಿಗೆ ಕಾಂಪಿಟೇಷನ್ ಎಷ್ಟು ಆಗ್ಲಿಕ್ಕೆ ಹೋಗ್ತಾ ಇದೆ ಅದನ್ನು ಕೂಡ ನಾವು ಅಲ್ಲಿ ಚರ್ಚೆಯನ್ನ ಮಾಡೋಣ. ಓಕೆ, ಸೊ ಇದಿಷ್ಟು ಮಾಹಿತಿ ನಿಮ್ಗ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. 2 ದಿವಸ ವೇಟ್ ಮಾಡ್ರಿ. ಇವತ್ತು ಬಂದ್ರೂ ಬರ್ಬೋದು, ಹೇಳಕ್ ಆಗಂಗಿಲ್ಲ. ಬಟ್ ಈ 2 ದಿವಸ 7 ಮತ್ತು 8ನೇ ತಾರೀಕಿಗೆ ಬರುವಂತ ಬಹಳ ಸಾಧ್ಯತೆಗಳಿರೋದರಿಂದ ನೀವು ತಯಾರಾಗಿ ಕೂಡ್ರಿ. ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಡ್ರಿ. 15ನೇ ತಾರೀಕಿನಿಂದ ನಿಮ್ಮ ಮೆಡಿಕಲ್ ಇರ್ತಕ್ಕಂಥದ್ದು ಸ್ಟಾರ್ಟ್ ಆಗ್ತೈತಿ. ಮೆಡಿಕಲ್ ನಲ್ಲಿ ಏನೇನ್ ಮಾಡ್ತಾರೆ, ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಏನೇನ್ ಚೆಕ್ ಮಾಡ್ತಾರೆ, ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ಸ್ ಗಳಿಗೆ ಅಲ್ಲಿ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನೆಲ್ ದೊಳಗೆ ಐತಿ, ಅಲ್ಲಿ ನೋಡ್ಬಹುದು. ಇಲ್ಲಾಂದ್ರೆ ಇಲ್ಲಿ ಒಂದು ಲಿಂಕ್ ಇದೆ, ಇಲ್ಲಿ ಐ ಬಟನ್ ಇರುತ್ತೆ, ಇಲ್ಲಿ ನೀವು ಕ್ಲಿಕ್ ಮಾಡ್ರಿ ಅಂತಂದ್ರ ಅಲ್ಲಿ ನಿಮ್ಗೆ ಆ ವಿಡಿಯೋ ಸಿಗ್ತೈತಿ. ಅದನ್ನ ವಿಡಿಯೋವನ್ನ ನೋಡ್ರಿ. ನೀವು ನಿಮ್ಗ ಮೆಡಿಕಲ್ ದಲ್ಲಿ ಮೇಲ್ ಗಳಲ್ಲಿ ಏನ್ ಚೆಕ್ ಮಾಡ್ತಾರೋ, ಫಿಮೇಲ್ ಗಳಲ್ಲಿ ಏನೇನ್ ಚೆಕ್ ಮಾಡ್ತಾರಂತೆ ಅದನ್ನು ಕೂಡ ನೀವು ಡಿಟೇಲ್ ಆಗಿ ಅಲ್ಲಿ ನೋಡ್ಬಹುದು. ಓಕೆನಾ? ರೈಟ್. ಸೊ ಕೋರ್ಸ್ಗೆ ಜಾಯಿನ್ ಆಗೋರಿದ್ರ ಅಂತಂದ್ರೆ ಬೇಗನೆ ಜಾಯಿನ್ ಆಗ್ರಿ, ಬೇಗನೆ ಮೆಸೇಜ್ ಮಾಡ್ರಿ, ಲೇಟ್ ಮಾಡಕ್ ಹೋಗ್ಬೇಡ್ರಿ. ಈಗಾಗಲೇ ನಮ್ಮ ವಿದ್ಯಾರ್ಥಿಗಳು ಬಹಳಷ್ಟು ಜನರು 2025ರ ಒಂದು ಕೋರ್ಸ್ಗೆ ಜಾಯಿನ್ ಆಗಿ ಬಹಳಷ್ಟು ಜನ ಸೆಲೆಕ್ಷನ್ ಆಗ್ಯಾರ. ಫಿಸಿಕಲ್ ಕೂಡ ಕ್ಲಿಯರ್ ಮಾಡ್ಯಾರೆ. ಈಗ ನೋಡೋಣ ಮೆಡಿಕಲ್ ದಲ್ಲಿ ಏನಾಗುತ್ತೆ ಅಂತ ಹೇಳಿ. ಬಟ್ ಫೈನಲ್ ದಲ್ಲಿ ಇನ್ನೂ ಎಷ್ಟು ಆಗ್ತಾರೆ ಅನ್ನೋದನ್ನ ನೋಡೋಣ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಲ್ಲಿ ಅದನ್ನ ಹೇಳ್ತಿರ್ತೇನೆ ನಾನು ನಿಮ್ಗೆ, ಎಷ್ಟು ಜನ ಯಾರ್ಯಾರಾದ್ರೂ ಏನೇನು ನಮ್ಮ ಚಾನೆಲ್ ದಿನ ಅಂತೇಳಿ. ಅಲ್ಲಿ ನೀವು ಕೂಡ ಚೆಕ್ಔಟ್ ಮಾಡ್ಕೋಬಹುದು. ಎಲ್ಲ ಸ್ಕ್ರೀನ್ ಶಾಟ್ ಗಳನ್ನ ಹಾಕಿರ್ತೇನೆ ನಾನು ಅಲ್ಲಿ. ಓಕೆ, ಬೇಗನೆ ಜಾಯಿನ್ ಆಗ್ರಿ. ಎಲ್ಲರೂ ಈಗಲಿಂದಲೇ ನಿಮ್ಮ ಸ್ಟಡಿ ಇರ್ತಕ್ಕಂಥದ್ದು ನಡೆಸ್ರಿ. ಅಷ್ಟು ಈಸಿ ತೊಗೊಳಕ್ ಹೋಗ್ಬೇಡ್ರಿ. ಈಗ ನಮ್ಮ SSC GD ನಮ್ಮ ಕರ್ನಾಟಕದಲ್ಲಿ ಏನು ಅಂತಂದ್ರೆ ಬಹಳ ಈಸಿ ಅಂತ ಹೇಳಿ ಅನ್ಕೊಂಡಿದ್ರಿ ನೀವು. ಬಟ್ ಈಗ ಅಷ್ಟು ಈಸಿ ಇರ್ತಕ್ಕಂಥದ್ದು ಇಲ್ಲ. ನಾರ್ತ್ ಇಂಡಿಯಾ ಅಂದ್ರೆ ಉತ್ತರ ಭಾರತದೊಳಗೆ ಹೆಂಗ್ ಉತ್ತರ ಪ್ರದೇಶ್, ಬಿಹಾರ್ ಇದಾವಲ್ಲ, ಮಧ್ಯಪ್ರದೇಶ್ ರಾಜ್ಯಗಳಿದಾವಲ್ಲ, ಅಲ್ಲಿ ಹೆಂಗ ಕಾಂಪಿಟೇಷನ್ ನಡೆಯಕತೈತಿ ಹಂಗ ಕಾಂಪಿಟೇಷನ್ ನಮ್ಮ ಕರ್ನಾಟಕದಲ್ಲಿಯೂ ಆಗತೈತಿ. ಹೌದಾ? ಸೊ ಈಗಾಗಲೇ ನೀವು ನೋಡಿರ್ಬಹುದು ಎಷ್ಟು ಪರ್ಸೆಂಟೇಜ್ ಕಡಿಮೆ ನಿಲ್ತಿತ್ತು, ಈಗ ಹೆಂಗ ಏರ್ಕೊಂತನ ಹೋಗೈತಿ ಪರ್ಸೆಂಟೇಜ್. ಯಾಕಂತ ಬಹಳ ಜನ ಅಭ್ಯಾಸ ಮಾಡಾಕತ್ತಾರ, ನೀವು ಮಾಡಾಕತ್ತಿಲ್ಲ, ನಿಮ್ ಸೆಲೆಕ್ಷನ್ ಆಗಾಕತ್ತಿಲ್ಲ. ಅದಕ್ಕೆ ಈಗಲಿಂದ ಸ್ಟಡಿ ಮಾಡ್ರಿ ಅಂದ್ರನ್ನ ಆಗ್ತೈತಿ. ಓಕೆ, ಮಿನಿಮಮ್ ಒಂದು 3 ರಿಂದ 4 ತಿಂಗಳ ಸತತ ನೀವು ಸ್ಟಡಿ ಮಾಡಿದ್ರೆ ಮಾತ್ರ ಆಗ್ತೈತಿ. ಯಾವ್ದೋ ಒಂದು ಎಕ್ಸಾಮ್ ಕ್ಲಿಯರ್ ಆಗ್ಬೇಕು ಅಂತಂದ್ರೆ, ಇಲ್ಲಾಂದ್ರೆ ಎಕ್ಸಾಮ್ ಕ್ಲಿಯರ್ ಆಗಂಗಿಲ್ಲ. ಓಕೆನಾ? ಬೇಗನೆ ಸ್ಟಾರ್ಟ್ ಮಾಡ್ರಿ ನಿಮ್ಮ ಸ್ಟಡಿ. ಯಾರ್ದು ಆಗಿಲ್ಲ ಸೆಲೆಕ್ಷನ್ ಅವ್ರದ್ದು ಈಗಲಿಂದಲೇ ಸ್ಟಡಿ ಸ್ಟಾರ್ಟ್ ಮಾಡ್ರಿ. ಆಮೇಲೆ ಫಿಸಿಕಲ್ ಡೇಟ್ ಬಂದ ಮೇಲೆ, ಫಿಸಿಕಲ್ ರಿಸಲ್ಟ್ ಬಂದ ಮೇಲೆ ಮೆಡಿಕಲ್ಗೆ ಯಾರು ಸೆಲೆಕ್ಷನ್ ಆಗಂಗಿಲ್ಲ ಅವರು ಕೂಡ ತಯಾರಿಯನ್ನ ನಡೆಸ್ರಿ. ಮುಂದಿನ ಒಂದು ವೇಕೆನ್ಸಿ ಏನ್ ಬರಾಕತ್ತಾವ ನವೆಂಬರ್ದಲ್ಲಿ ಬಹಳ ಬೆಂಕಿ ಆಗಿರುವಂತಹ ಕಾಂಪಿಟೇಷನ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಎದಕ್ ಅನ್ನೋದನ್ನ ಒಂದು ವಿಡಿಯೋ ಮಾಡಿ ಹೇಳ್ತಾನೆ ನಾನು ನಿಮ್ಗ. ಅಲ್ಲಿವರೆಗೆ ವೇಟ್ ಮಾಡ್ರಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲರೂ ಕೂಡ ಆಸೆ ಇಟ್ಕೊಂಡಿರ್ತಕ್ಕಂಥವ್ರು, ಬಹಳ ಪರಿಶ್ರಮ ಪಟ್ಟಿರ್ತಕ್ಕಂಥವ್ರು ಎಲ್ಲರದ್ದು ಸೆಲೆಕ್ಷನ್ ಆಗ್ಲಿ ಅಂತ ಹೇಳಿ ದೇವರಲ್ಲಿ ಕೇಳ್ಕೊಳ್ತಾ ವಿಡಿಯೋವನ್ನ ಆದಷ್ಟು ಎಲ್ಲರಿಗೂ ಶೇರ್ ಮಾಡ್ರಿ, ಎಲ್ಲರಿಗೂ ಕೂಡ ಕಳಿಸ್ರಿ. ಆಮೇಲೆ ಲೈಕ್ ಶೇರ್ ಅನ್ನ ಮಾಡ್ರಿ, ಕಮೆಂಟ್ ಮಾಡ್ರಿ ಏನಾದ್ರು ಡೌಟ್ಸ್ ಗಳಿದ್ರೆ. ಓಕೆ, ಧನ್ಯವಾದಗಳು. ಜೈ ಹಿಂದ್.